500 ಚಿಲ್ಲರೆ ತಕೊಂಡಿದ್ದೀವಿ, 486 ತಕೊಂಡಿದ್ದೀವಿ, 450 ತಕೊಂಡಿದ್ದೀವಿ, 470 ತಗೊಂಡಿದ್ದೀವಿ. ಇಂಥವ್ರನ್ನ ಆಯ್ಕೆ ಮಾಡಿಲ್ಲ. ನಮಗಿಂತ ಕೆಲಮಟ್ಟ ಕೆಳಗೆ ಬಂದಿರುವ ಅಂಕಗಳನ್ನು ತಕೊಂಡು ನಮ್ಗೆ ಮೋಸ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಒಂದು ಸಹಾಯ ಮಾಡಿ ಅಂತೇಳಿ ನಮ್ಮ ಹತ್ರಗೆ ಬಂದಿರ್ತಾರೆ. ಅಲ್ಲಿ ನಮ್ಮ 3-4 ಊರುಗಳು ಮಾಹಿತಿ ನಮ್ಮಲ್ಲಿದೆ. ಯಾವ್ಯಾವ ತರ ಬೇರೆ ಅವ್ರಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ ಅದು ನಮ್ಮ ಮಾಹಿತಿಗೆ ಬಂದಿದೆ. ಹಾಗಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾಹಿತಿ ಕೊಟ್ಟು ಬಂದಿದ್ದೀವಿ. ಇದರ ಪ್ರಕಾರ ಅಧಿಕಾರಿಗಳಾಗ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಾದ್ರೂ ಅದನ್ನು ಎಚ್ಚೆತ್ಕೊಂಡು ಇವಾಗ ಆಗಿರುವ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸಿ ಮರು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಬೇಕು. ಆಗ ತಾಲೂಕಾದ್ಯಂತ ಎಲ್ಲರಿಗೂ ಗೊತ್ತಾಗ್ತದೆ ವಿಚಾರ. ಮುಂದಿನ ಹಂತಕ್ಕೆ ಇವಾಗ ಏನ್ ಆಯ್ಕೆ ಮಾಡಿದ್ರು ಆ ಆಯ್ಕೆ ಮಾಡಿರುವ ಪಟ್ಟಿಯನ್ನು ರದ್ದು ಮಾಡಿ ಹೊಸದಾಗಿ ಆನ್ಲೈನ್ ಮೂಲಕ ಕರೆಯಬೇಕಾಗಿ ನಮ್ಮ ಒತ್ತಾಯ ಮಾಡ್ತಾ ಇದೀವಿ ಕರ್ನಾಟಕ ದಲಿತ ಸಿಂಹಸೇನೆಯಿಂದ. ಬಹುಶಃ ಏನಾದರೂ ಇದನ್ನ ನಾವು ಮಾಡಿರುವಂತ ಈ ಪತ್ರಕರ್ತರ ಮೂಲಕ ನಾವೇನ್ ಎಚ್ಚರಿಕೆ ಕೊಡ್ತಾ ಇದೀವೋ ಆ ಎಚ್ಚರಿಕೆ ಏನಾದ್ರೂ ಮೀರಿ ನಾವು ಮಾಡಿರೋದೇ ಸರಿ, ನಾವು ಹೇಳುವಂತದೇ ಸರಿ, ನೀವೇನ್ ಮಾಡಿದ್ರೂ ಆಗಲ್ಲ. ಅದೇನಾದರೂ ಹುಡುಪುತ್ರಗಳನ್ನೇನಾದ್ರೂ ನೀಡಿ ಇದನ್ನೇ ಏನಾದ್ರೂ ಆಯ್ಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕಚೇರಿಗಳ ಮುಂದೆ ಆಗ್ಲಿ ಮತ್ತು ನಮ್ಮ ತಾಲೂಕು ಆಫೀಸು ಶಿಶು ಅಭಿವೃದ್ಧಿ ಇಲಾಖೆ ಮುಂದೆ ನಿರಂತರವಾಗಿ ಧರಣಿ ಮಾಡುತ್ತೇನೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇನೆ ಅಧಿಕಾರಿಗಳಿಗೆ. ಬಹುಶಃ ಓದಿರಂತ ಮಕ್ಕಳು ಹೆಚ್ಚೆಚ್ಚಿಗೆ ಓದಿ ನಾನು ಯಾವ್ದಾದ್ರು ಒಂದು ಜಾಬ್ ಪಡ್ಕೋಬೇಕು, ನಾನು ಒಂದು ಸರ್ಕಾರದ ಸೌಲಭ್ಯ ಒಂದು ಸರ್ಕಾರದ ಹುದ್ದೆಯನ್ನು ಪಡಿಬೇಕಾಗಿ ಅವ್ರ ತಂದೆ ತಾಯಿಗಳು ಕಷ್ಟಪಟ್ಟು ಓದಿಸಿ ಕೂಲಿ ನಾಲಿ ಮಾಡಿ ಓದಿಸಿರಂತ ಮಕ್ಕಳಿಗೆ ಇವತ್ತು ಹೆಚ್ಚು ಅಂಕಗಳನ್ನ ಪಡೆದಿರೋ ಅಂತ ಮಕ್ಕಳು ಸುಮಾರು ಜನ ಇದ್ದೂ ಅವ್ರಿಗೆ ಮೋಸ ಆಗಿದೆ. ಇವತ್ತು ಕೆಜಿಎಫ್ ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಆ ಒಂದು ಹೆಣ್ಣು ಮಕ್ಕಳಿಗೆ ನನಗ್ ಗೊತ್ತಿರೋ ಹಾಗೆ ಒಂದು ಗಂಡನನ್ನು ಕಳ್ಕೊಂಡು ವಿಧವೆ ಆಗಿದ್ದಾರೆ. ಒಂದು ಹೆಣ್ಣು ಮಗಳಿಗೆ ಒಂದು ಅವಕಾಶ ಕೊಡದೆ ಮತ್ತೆ ಕಷ್ಟಪಟ್ಟು ಓದಿರೋ ಅಂತ ಮಕ್ಕಳಿಗೆ ಅವಶ್ಯಕತೆ ಕೊಡದೆ ಅವ್ರಿಗೊಂದು ಸಹಾಯ ಮಾಡದೆ ಒಂದು ದುಡ್ಡುಗಾಗಿ ಒಂದು ಆಮಿಷಗಳಿಗಾಗಿ ಒಂದು ಸಂಬಂಧಿಕರಿಗಾಗಿ ಒಂದು ಅವ್ರಿಗೆ ಬೇಕಾದಂತ ಅವ್ರ ರೀತಿಯಲ್ಲಿ ಬೇಕಾದವ್ರನ್ನ ಕರ್ಕೊಂಡ್ ಬಂದು ಗೊತ್ತಿಲ್ದಿರೋ ಅರ್ಜಿಗಳನ್ನು ಮ್ಯಾನುವಲ್ ಕೊಟ್ಟು ಮ್ಯಾನುವಲ್ ಅರ್ಜಿಗಳನ್ನ ಪಡೆದು ಇವತ್ತು ಆಯ್ಕೆ ಆಗೋಗಿದೆ ಅಂತ ನಾವ್ ಹೇಗೆ ಹೋಗ್ತೀವಿ? ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತೀವಿ ನಾವು. ನಮ್ಮ ಕರ್ನಾಟಕ ದಲಿತ ಸಿಂಹಸೇನೆ ಯಾವತ್ತು ಅಂತ ತೊಂದ್ರೆ ಅಂತ ಮೋಸ ಮಾಡಿರೋದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ತೀವಿ. ಯಾಕಂದ್ರೆ ನಾವು ಒಂದು ಜಾತಿಗೆ ಸೀಮಿತ ಅಲ್ಲ, ನಾವು ಎಲ್ಲಾ ಜಾತಿ ಜನಾಂಗದವರಿಗೆ ಎಲ್ಲಾ ಬಂಧುಗಳಿಗೆ ನಾವು ಅವ್ರಿಗೆ ಆಗುವಂತ ಕೆಲಸಗಳ ನಿರಂತರವಾಗಿ ನಿಂತ್ಕೊಂಡು ಅವ್ರ ಬಗ್ಗೆ ಹೋರಾಟ ಅಂತೂ ಮಾಡೇ ಮಾಡ್ತೀವಿ. ಈ ಒಂದು ಆಯ್ಕೆ ಮಾಡಿದನ್ನ ರದ್ದು ಮಾಡೋವರೆಗೂ ನಾವಂತೂ ಬಿಡೋದೇ ಇಲ್ಲ. ಏನು ನಮ್ಮ ಬಡವರು ಬಡ ಹೆಣ್ಮಕ್ಳಿಗೆ ಅನ್ಯಾಯ ಇದೆ ಆ ಹೆಣ್ಮಕ್ಳ ಪರವಾಗಿ ನಾವು ನಿಂತ್ಕೊಂಡು ಮುಂದಿನ ಹಂತದಲ್ಲಿ ಇನ್ನೂ ಉನ್ನತ ಲೋಕಾಯುತವರೆಗೂ ಹೋಗೋ ಅಷ್ಟು ಮಟ್ಟಕ್ಕೂ ನಾವು ಹೋಗ್ತೀವಿ. ಏನಂದ್ರೆ ಮಾನ್ಯ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಕೆಜಿಎಫ್ ತಾಲೂಕು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕೆಜಿಎಫ್ ತಾಲೂಕಿನವರಿಂದ ಕೆಜಿಎಫ್ ತಾಲೂಕಿನಲ್ಲಿ 2025, 26 ಮತ್ತು 27 ಸಾಲಿನಲ್ಲಿ ಅಂಗನವಾಡಿ ಕಾರ್ಯಕರ್ತ ಹಾಗೂ ಸಹಾಯಕರ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಆಹ್ವಾನಿಸದೆ ಆಫ್ಲೈನ್ ಮೂಲಕ ಅಕ್ರಮವಾಗಿ ಆಯ್ಕೆ ಮಾಡುವ ಕುರಿತು ತನಿಖೆ ನಡೆಸಿ ಅಕ್ರಮ ನೇಮಕಾತಿಯನ್ನು ರದ್ದುಪಡಿಸಬೇಕನ್ನೋದು ನಮ್ಮ ಕೋರಿಕೆ. ಈ ಕೆಜಿಎಫ್ ತಾಲೂಕಿನಲ್ಲಿ 2020, 26, 27 ಸಾಲಿನಲ್ಲಿ ಅಂಗನವಾಡಿ ಕಾರ್ಯಕರ್ತ ಹಾಗೂ ಸಹಾಯಕರ ಹುದ್ದೆಗಳಿಗೆ ಸೇರಿಸುವ ನೇಮಕಾತಿ ಪ್ರಕ್ರಿಯೆಯಲ್ಲಿ ಗಂಭೀರ ಅಕ್ರಮ ಮತ್ತು ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ನಮಗೆ ಸಾರ್ವಜನಿಕರಿಂದ ದೂರುಗಳು ಬಂದ ಕಾರಣ ನಾವು ಇದರ ಹೋರಾಟನ ಹಮ್ಮಿಕೊಂಡಿದ್ದೀವಿ. ಸಂಬಂಧಪಟ್ಟ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನಿಯಮಾನುಸಾರ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿ ಎಲ್ಲರಿಗೂ ಸಮಾನ ಅವಕಾಶ ಕಲಿಸಬೇಕನ್ನೋದೇ ನಮ್ಮ ಸಂಘಟನೆಯ ಒಂದು ಒಕ್ಕಲಿಂದ ಧ್ವನಿ ನಮ್ಮದು. ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿ ಆಫ್ಲೈನ್ ರೀತಿಯಲ್ಲಿ ಅರ್ಜಿ ಪಡೆದು ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿದೆ ಎಂಬ ಗಂಭೀರ ಆರೋಪವನ್ನು ನಾವು ಮಾಡ್ತಾ ಇದ್ದೀವಿ. ಇದರಿಂದ ನಿಜವಾದ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವ ಅವಕಾಶವನ್ನೇ ನೀಡದೆ ತಲಸ್ಪರ್ಶ ಅನುಕೂಲವಾಗುವ ರೀತಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಸಿರುವ ಸಾಧ್ಯತೆ ಇದೆ. ಅಲ್ಲದೆ ಈ ನೇಮಕಾತಿಯಲ್ಲಿ ಹಣದ ವ್ಯವಹಾರ, ಲಂಚ, ಶಿಫಾರಸು ಹಾಗೂ ಅಧಿಕಾರ ದುರುಪಯೋಗ ನಡೆದಿದೆ ಎಂಬ ಆರೋಪಗಳನ್ನು ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದೆ. ಆದ್ದರಿಂದ ಈ ನೇಮಕಾತಿ ಪ್ರಕ್ರಿಯೆಯ ಸಂಪೂರ್ಣ ದಾಖಲೆಗಳನ್ನು ಪರಿಶೀಲಿಸಿ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸುವುದು ಅತ್ಯಂತ ಅಗತ್ಯವಾಗಿದೆ. ಆದ್ದರಿಂದ ದಲಿತ ಸಿಂಹಸೇನೆಯ ವತಿಯಿಂದ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸುತ್ತೇವೆ. ಕೆಜಿಎಫ್ ತಾಲೂಕಿನಲ್ಲಿ 2025, 26 ಮತ್ತು 2026, 27 ಸಾಲಿನಲ್ಲಿ ನಡೆದಿರುವ ಅಂಗನವಾಡಿ ಕಾರ್ಯಕರ್ತ ಹಾಗೂ ಸಹಾಯಕರ ನೇಮಕಾತಿಯ ಬಗ್ಗೆ ತಕ್ಷಣ ನಮಗೆ ತನಿಖೆ ನಡೆಸಬೇಕು.
ಅವರನ್ನ ತನಿಖೆ ಮಾಡಿಸಿ ಅದನ್ನು ನಿಜಾನ ಈಚೆಗೆ ತರಬೇಕು. ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಪಡೆದು ಆಯ್ಕೆ ಮಾಡುವ ಬಗ್ಗೆ ತನಿಖೆ ನಡೆಸಿ ಸತ್ಯಾಸತ್ಯೆಯನ್ನು ಬಹಿರಂಗಪಡಿಸಬೇಕು ಅಂತ ನಮ್ಮದು ವಾದ. ನೇಮಕಾತಿಯಲ್ಲಿ ಅಕ್ರಮ ಭ್ರಷ್ಟಾಚಾರ, ಲಂಚ ಅಥವಾ ಹಣದ ವ್ಯವಹಾರ ನಡೆಯುವುದು ತನಿಖೆಯಲ್ಲಿ ಕಂಡು ಬಂದರೆ ಅಕ್ರಮವಾಗಿ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಕೂಡಲೇ ರದ್ದುಪಡಿಸಬೇಕು. ಅಕ್ರಮ ನೇಮಕಾತಿಗಾಗಿ ಕಾರಣರಾದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವಿರುದ್ಧ ಇಲಾಖಾವಾರು ಮಾಡಬೇಕು. ಆನ್ಲೈನ್ ಮೂಲಕ ಅರ್ಜಿ ಮ್ಯಾನ್ಯುಯಲ್ ಮೂಲಕ ಅರ್ಜಿಗಳನ್ನು ಪಡೆದು ಆಯ್ಕೆ ಮಾಡಿರುವ ಬಗ್ಗೆ ತನಿಖೆ ನಡೆಸಿ ಸತ್ಯಾಸತ್ಯವನ್ನು ಬಹಿರಂಗಪಡಿಸಬೇಕು ಅನ್ನೋದು ನಮ್ಮ ಸಂಘಟನೆಯ ಒಂದು ವಾದ. ನೇಮಕಾತಿಯಲ್ಲಿ ಅಕ್ರಮ ಭ್ರಷ್ಟಾಚಾರ, ಲಂಚ ಅಥವಾ ಹಣದ ವ್ಯವಹಾರ ನಡೆಯುವುದು ತನಿಖೆಯಲ್ಲಿ ಕಂಡು ಬಂದರೆ ಅಕ್ರಮವಾಗಿ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಕೂಡಲೇ ರದ್ದುಪಡಿಸಬೇಕು. ಅಕ್ರಮ ನೇಮಕಾತಿಗಾಗಿ ಕಾರಣರಾದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವಿರುದ್ಧ ಇಲಾಖಾ ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ನಾವು ಲೋಕಾಯುಕ್ತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಹೋರಾಟ ಮಾಡ್ತೇವೆ ಅಂತ ನಾವು ತಿಳಿಸ್ತಾ ಇದ್ದೀವಿ. ನೇಮಕಾತಿಗೆ ಸಂಬಂಧ ಅರ್ಜಿ ನಮೂನೆಗಳು, ಸ್ವೀಕೃತಿ ದಾಖಲೆಗಳು, ಮೆರಿಟ್ ಪಟ್ಟಿ, ಆಯ್ಕೆ ಸಮಿತಿ ದಾಖಲೆಗಳು ಹಾಗೂ ಇತರ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಬೇಕು. ತನಿಖೆ ಪೂರ್ಣಗೊಳ್ಳುವವರೆಗೂ ವಿವಾದಿತ ನೇಮಕಾತಿಗೆ ಸಂಬಂಧಿಸಿದಂತೆ ಮುಂದಿನ ಯಾವುದೇ ಕ್ರಮ ಕೈಗೊಂಡ ಅಗತ್ಯ ಕ್ರಮ ಕೈಗೊಳಿಸಬೇಕು ಎಂದು ನಮ್ಮ ವಾದ. ಅಕ್ರಮ ನೇಮಕಾತಿ ರದ್ದುಪಡಿಸಿದ ನಂತರ ಸರ್ಕಾರದ ನಿಯಮಾನುಸಾರ ಹೊಸದಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿ ಅರ್ಹ ಅಭ್ಯರ್ಥಿಗಳಿಗೆ ಸಮಾನ ಅವಕಾಶ ನೀಡಿ ಪಾರದರ್ಶಕವಾಗಿ ನೇಮಕಾತಿ ಮಾಡಬೇಕು ಎನ್ನುವುದು ನಮ್ಮ ಒಂದು ಕೋರಿಕೆ. ಇಲ್ಲಿ ನಮ್ಮ ಕೆಜಿಎಫ್ ತಾಲೂಕಲ್ಲಿ ಮೊದಲು ಅಧಿಕಾರಿಗಳಿಗೆ ನಾನು ಹೇಳ್ತೀನಿ, ಬಡವರು ಯಾರಿದ್ದಾರೋ, ಗಂಡಸಂತ ವಿಧವೆಯರು ಯಾರಿದ್ದಾರೋ, ಎಜುಕೇಶನ್ ಮಾಡಿ ಅವ್ರದ್ದು ಪರ್ಸೆಂಟ್ ಎಷ್ಟಿದ್ದ ಅಂಥವ್ರಿಗೆ ಆಯ್ಕೆ ಮಾಡಿ, ಒಳ್ಳೆ ಪಾಪ ಒಂದೊತ್ತು ಊಟ ಕೂಡ ಕೊರತೆ ಇದೆ, ಗಂಡ ಸುತ್ತೋಗಿರ್ತಾನೆ, ಅಂಥವ್ರಿಗೆ ಕೆಲಸ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರೋದು ಕೆಲಸ ಎಂತ ಗೊತ್ತಾ? ಇಲ್ಲಿ ಕೊಟ್ಟಿರೋದಂತಹ ಸಾವಿರಾರು ರೂಪಾಯಿ ಒಂದು ದಿನಕ್ಕೆ, ಒಂದು ತಿಂಗಳಿಗೆ 30,000 to 50,000 ಸಂಬಳ ತೆಗೆಯುವಂತ ಮನೆಗೆಲ್ಲ ಅಂತವ್ರಿಗೆ ಸರ್ಕಾರ ಹುದ್ದೆ ಕೊಟ್ಟಿದ್ದಾರೆ. ಇದು ಯಾವ ಮಟ್ಟಕ್ಕೆ ಸರಿ? ಈಗ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಈಗ ನಮ್ಮ ಮಿತ್ರರಾದಂತ ಕೃಷ್ಣಮೂರ್ತಿ ಅವರೆಲ್ಲ ಹೇಳಿದ್ದಾರೆ, ಇದು ಉನ್ನತ ಮಟ್ಟಾಗಿ ತನಿಖೆ ಆಗಿ CBI ತನಿಖೆ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಸರ್ಕಾರಿ ಅಧಿಕಾರಿಗಳು, ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಸೂಕ್ತವಾದ ಕ್ರಮ ತಗೊಬೇಕಂತ ಹೇಳ್ಬಿಟ್ಟು ನಾನೊಂದು ಒತ್ತಾಯ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಒತ್ತಾಯ ಮಾಡಿಲ್ಲ ಅಂದ್ರೆ ನಾನು ನಮ್ಮ ಸಂಘಟನೆ ಎಲ್ಲ ಕೆಜಿಎಫ್ ತಾಲೂಕು ಸಂಘಟನೆಗಳು ಒಗ್ಗೂಡಿಸಿ ಕೆಜಿಎಫ್ ತಾಲೂಕು ಕಚೇರಿ ಮುಂದೆ ನಿರಂತರ ಧರಣಿ ಮಾಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಓಕೆನಾ? ಜೈ ಭೀಮ್. ಏನು ಇವತ್ತು ಇಲ್ಲಿ ಸೇರಿದಂತ ಉದ್ದೇಶ ಏನೆಂದರೆ, ಕೆಜಿಎಫ್ ತಾಲೂಕಿನಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕರ ಹುದ್ದೆಗಳನ್ನು ಅಕ್ರಮವಾಗಿ ನಡೆದಿರುತ್ತದೆ. ಆದ ಕಾರಣ ಈ ಅಕ್ರಮ ನಡೆಯುವಂತಹ ಹುದ್ದೆಗಳನ್ನು ರದ್ದು ಮಾಡಿ ಮತ್ತೆ ಹೊಸದಾಗಿ ಆನ್ಲೈನ್ ಮುಖಾಂತರ ನೇಮಕ ಮಾಡಬೇಕೆಂದು ತಮ್ಮಲ್ಲಿ ಮನವಿ. ಇದೇನಾದ್ರೂ ಆಗಿಲ್ಲ ಅಂದ್ರೆ ನಮ್ಮ ಸಂಘಟನೆಯಿಂದ ಉಗ್ರವಾದ ಹೋರಾಟದ ಮುಖಾಂತರ ನಾವು ರದ್ದುಪಡಿಸ್ತೇವೆ ಎಂದು ಈ ಮೂಲಕ ನಾವು ತಿಳಿಸಪಡಿಸ್ತೇವೆ.